ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಅಣ್ಣ, ನನ್ನ ಹಸ್ಬೆಂಡ್ ಎಲ್ಲರೂ ಹೋಗ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾ ಇವಾಗ ಡಿನ್ನರ್ ಮಾಡಬೇಕು ಆ್ಯಂಡ್ ನಮ್ಮ ಫೇವ್ರೆಟ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗಿ ಅದಾದಮೇಲೆ ಮೂವಿಗೆ ಹೋಗ್ತೀವಿ. ಸೊ ಫುಲ್ ಫನ್ ಇರುತ್ತೆ. ನಮ್ಮ ಅಣ್ಣನೂ ಇದ್ದಾನೆ. ಸೊ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಯಾವ ಮೂವಿನಪ್ಪ? ಮೂವಿನೇ ಹೇಳಿಲ್ಲ. ಮೂವಿನೇ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮೂವಿ. ಯಾವ ಮೂವಿಗೆ ಹೋಗ್ತಿದ್ದೀವಿ? ಚಾವಾ ಮೂವಿಗೆ ಹೋಗ್ತಾ ಇದ್ದೀವಿ 10:30ಗೆ. 4DX ನನಗೆ ತುಂಬ ಇಷ್ಟ. 4DX ಅಲ್ಲಿ ನೋಡೋಕ್ಕೆ ಫುಲ್ ಚಿಳಿ ಆಗ್ತಾ ಇರುತ್ತೆ. ಸೊ ಸೂಪರ್ ಆಗಿರುತ್ತೆ ಮೂವಿ ನೋಡೋಕ್ಕೆ ಅದರಲ್ಲಿ. ಸೊ ಹಾಗಾಗಿ 10:30ಗೆ ಹೋಗಬೇಕು. ಸೊ ಇವಾಗ ಆಲ್ಮೋಸ್ಟ್ ಟೈಮ್ 8:40 ಆಗಿದೆ. ಊಟ ಮಾಡಿಕೊಂಡು ನಮ್ಮ ಮನೆಯಿಂದ ಹೋಗಬೇಕು. ಸೊ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ಶೇರ್ ಮಾಡಿ. ಚಿಕನ್ ಬಿರಿಯಾನಿ, ಕಬಾಬು, ಚಿಕನ್ ಫ್ರೈ, ಲಾಸ್ಟ್ ಬಂದು ಫಿಶ್ ಕೊಡಿ ಅಂತ ಸಾಕಾಮೇಲೆ ಹೇಳ್ತೀನಿ. ಎಲೆ ಬಂಗಾಡಿ ಹಿಂಗಿರುತ್ತಪ್ಪ. ಹೌದಾ? ಇನ್ನು ಹಾಕೊಂಡು ಮತ್ತೆ ಆ ಕಡೆ ಕೂತ್ಕೊಳ್ಳೋರು ಈ ಕಡೆ ಕೂತ್ಕೊಳ್ಳೋರು ಲೆಫ್ಟಿಗೆ ಇರಬೇಕಾ? ಗೈಸ್ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ. ಹಣ ಹೊಟ್ಟೆ ನನಗೆಲ್ಲ ಮಧ್ಯಾಹ್ನ ಇಲ್ಲೇ ತಿಂದೆ, ಚೆನ್ನಾಗಿ ತಿಂದಿದೆ. ಮಧ್ಯಾಹ್ನ ಬಂದು ಮುದ್ದೆ, ಮಟನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಚಾಪ್. ಮೈಕ್ ತರಬೇಕಿದ್ದಿಲ್ಲ, ಚೆನ್ನಾಗಿ ಗೈಸ್ ಕ್ಯೂಟಾಗಿ ಕಾಣಿಸ್ತಾ ಇದ್ದೆ ನಾನು. ಗೈಸ್ ನೀರು ದೋಸೆ, ನೀರು ದೋಸೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಒಂದ್ಸಲ ಆಗ್ಬಿಟ್ಟು ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರು ಎಲ್ಲ ಟ್ರಿಪ್ ಹೋಗಿದ್ದಾಗ ನಾವು ಇದು ಟ್ರೆಕ್ಕಿಂಗ್ ಹೋಗಿದ್ದು ಸಂಜೆ. ಟ್ರೆಕ್ಕಿಂಗ್ ಹೋಗಿದ್ದು ಆಯ್ತಾ. ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟೈತೆ. ಚಿಕ್ಕ ಇದ್ರ ಯಾವ ಪ್ಲೇಸಲ್ಲೂ ಎಲ್ಲೂ ಅದು ಹೋಟ್ಲು ಚೆನ್ನಾಗಿ ಸಿಗಿ ಸಾಕು, ಸಿಗ್ತಾ ಇಲ್ಲ ಹೋಟ್ಲು. ಹೊಟ್ಟೆ ಹಸ್ಬಿಟ್ಟೈತೆ. ನಾವು ಒಂದು 7-8 ಜನ ಹೋಗಿರೋದು. ಅವ್ರು ಒಬ್ಬರು ನೀರು ದೋಸೆ ಹಾಕ್ತಿರೋದು 10 ರೂಪಾಯಿ ನೀರು ದೋಸೆ. ನಾವು ಬರೀ ಅದು ನಾವು ಒಬ್ಬೊಬ್ರು 8-9 ಬಟ್ಟೆ ತೊಂತ ಇಲ್ಲ. ಹೊಟ್ಟೆ ಹಸ್ಬಿಟ್ಟೈತೆ ಫುಲ್ಲು. ಅಲ್ಲಿ ನೋಡ್ರಿ 8 ಜನ ಅವ್ರಿಗೆ ನೀರು ದೋಸೆ ಹಾಕೈತಲ್ಲ ಅವರಿಗೆ. ಅದು ಒಂದೊಂದು ಬಿಕ್ಕಿ ಹೋಗ್ತೈತೆ ನಮಗೆ. ಅಲ್ಲಿ ಲೇಟ್ ಆಗಿಲ್ಲ, ನೀರು ದೋಸೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾವ್ರೆ. 10 ರೂಪಾಯಿ ಒಬ್ಬೊಬ್ಬರು ಬರೀ 110-120 ಬರೀ ನೀರು ದೋಸೆದಾಗಿತ್ತೆ. ನೀರು ದೋಸೆ ಯಾವ ಕಡೆ ಹೊಟ್ಟೆ ಕೊಡ್ತಾರೆ. ಚಿಕನ್ ಕಬಾಬ್ ಮಾಡುವ ವಿಧಾನ, ತಿನ್ನುವ ವಿಧಾನ ಗೈಸ್. ಮನೆಯ ಕ್ರಿಸ್ಪಿ ಆಗೈತೆ. ಬರಲ್ಲ ಮಾಡ್ಬಿಟ್ಟ. ಹಾಕ್ಬಿಡಿ ಅವರಿಗೆ. ಇಲ್ಲಿ ನೋಡಿ ಯಾವ ರೇಂಜು ಬ್ಯಾಟಿಂಗು. ಕಬಾಬು, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ. ಇವಾಗ ಕಂಪ್ಲೀಟ್ ಆಗಿ ಊಟ ಮುಗಿಸ್ಕೊಂಡು ಬದಲು ಇವನ್ನ ಆಡ್ಸರ್ ಆಯ್ತದೆ. ಕುಲ್ದೀಪ್ ಯಾದವ್ ಬರೀ ಕ್ರಿಕೆಟ್ ಮಾತಾಡ್ತಿರ್ತಾರೆ. ಇಲ್ಲ ಕುಲ್ದೀಪ್ ಯಾದವ್ನೇ ಕೂರಿಸ್ಬಿಟ್ಟು ಇವನ್ನ ಆಡಿಸ್ಬೇಕು.
ಸೊ ಇವಾಗ ಊಟ ಮುಗಿಸ್ಕೊಂಡು ಮೂವಿಗೆ ಹೊರಟಿದೀವಿ. 10:30 ಇದೆ ಆಕ್ಚುಲಿ, ಬಟ್ ಇವಾಗ ಇನ್ನ 9 o'clock. ಇಲ್ಲಿಂದ 22 minutes ತೋರಿಸ್ತಾ ಇದೆ. ಹೌದು. ಸುಮ್ಕಿರೋ ಬ್ಲಾಗ್ ಮಾಡ್ತಿದ್ದೀನಿ. ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸೊ ಎಸ್ ಊಟ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆಗ್ತೀನಿ. ಸೊ ಇವಾಗ ಊಟ ಮುಗಿಸ್ಕೊಂಡು ಹೊರಟಿದೀವಿ. 10:30 ಇದೆ ಶೋ. ಇನ್ನ 1.5 hour ಟೈಮ್ ಇದೆ. ಆರಾಮಾಗಿ ಈ ಟ್ರಾಫಿಕ್ ಅಲ್ಲಿ ನಾವು ರೀಚ್ ಆಗ್ಬೇಕು ಅಂದ್ರೆ 1.5 hour ಮುಂಚೆನೆ ಬಿಟ್ರೆ ನಾವು ಆನ್ ಟೈಮ್ ರೀಚ್ ಆಗಕ್ಕಾಗೋದು. ಬರೀ 25 ನಿಮಿಷ ಅಷ್ಟೇ. ಅದೇ ಸೊ ಟ್ರಾಫಿಕ್ ಇದ್ರೆ ಬೇಗ ಬಿಡ್ಬೇಕು. 9:28ಗೆ ಹೋಗ್ಬಿಡ್ತೀವಾ? ಅಯ್ಯೋ. ಹಾ ನಾನು ಅದಕ್ಕೆ ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಹೋಗೋಣ ಅಂತಿದ್ದು. ಶಾಪಿಂಗ್ ಮಾಡೋದು. ಕ್ಲೋಸ್ ಆಯ್ತದೆ. ಹೌದಾ? ಹೋಗೋಣ ಸುಮ್ಮನೆ ಕುತ್ಕೊಳ್ಳೋಣ, ಜ್ಯೂಸ್ ಕುಡಿಯೋಣ. ಹುಡಿ ಹೆಂಗೋ ಹತ್ರ ಆಯ್ತು. ಹೊಟ್ಟೆ ತುಂಬಿತು ನನ್ಗೆ. ಜ್ಯೂಸ್ ಅಂತೆ ಹೊಟ್ಟೆ ತುಂಬೋಯ್ತು ನನ್ಗೆ. ಓಪನ್ ಇದ್ರೆ ಇದೆಯೋ ಇಲ್ವಾ ನೋಡೋಣ ಬಾ. ಕ್ಲೋಸಾ? ಒಳಗಡೆ ಯಾರು ಕಸ್ಟಮರ್ಸ್ಗಳು ಯಾರು ಇಲ್ಲ ಅಲ್ಲಿ. ನಾವು ಯಾವುದೇ ಶಾಪಿಂಗ್ ಮಾಲ್ಗೆ ಹೋದ್ರೆ ಝೂಡಿಯೋ ಒಂದು ಕಣ್ಣ ಸೆಳೆಯುತ್ತೆ ಅಲ್ವಾ? ಎಲ್ಲಿಗೆ? ಹತ್ತುವರೆ ಮೂವಿಗೆ ಎಷ್ಟು ಗಂಟೆಗೆ ಬಂದಿರ್ಬೋದು ನಾವು? ಅಲ್ಲಿಗೆ 9 o'clock ಬಂದಿರೋದು. 9:15 ಬಂದು ಸುಮ್ಮನೆ ರೌಂಡ್ ಹಾಕಿ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಸುಮ್ಮನೆ ಕುತ್ಕೊಂಡು ಕಾಟಿದ್ವಿ. ಯಾವ ಥರ ಶಬರಿ ಥರ ಕಾಯ್ತಿದ್ವಿ. ಗೈಸ್ ನಮ್ಮ ಅಣ್ಣ ಹೇಳ್ತಿದ್ದಾರೆ ನಾನು ಅಳ್ತೀನಿ ಅಂತ, ಆಯಿತಾ? ಆದರೆ ನಾನು ಅಳಲ್ಲ. ಸೊ ಚಾಲೆಂಜ್ ಮಾಡಿದ್ದೀನಿ ಅಳಲ್ಲ ಮೂವಿ ಮುಗಿದ್ರು ಅಂತ. ಅವನು ಆಲ್ರೆಡಿ ಮೂವಿ ನೋಡಿಬಿಟ್ಟಿದ್ದಾನೆ, ಆಯಿತಾ? ನೋಡಿಬಿಟ್ಟು ನೆತ್ತೆ ಅಳ್ತೀಯ ಅಂತ ಹೇಳ್ತಿರೋದು. ಬಟ್ ನಾನು ಅಳಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಸಿ ನಾನು ಅಳ್ತೀನಿ ಅಳಲ್ವಾ ಅಂತ ನೋಡ್ತೀನಿ. ಇಸ್ ಫುಲ್ ಕ್ಲೋಸಪ್ ಫೋನು. ನಾನೇ ವಿಡಿಯೋ ಮಾಡ್ಕೊಂತೀನಿ. ಹೌದಾ? ಆಯ್ತಪ್ಪ, ನಾನು ಅಳ್ತಿದ್ರೆ ವಿಡಿಯೋ ಮಾಡಿ. ಆಯಿತು, ಮಾಡ್ತೀನಿ. ಅಳಲ್ಲ ನಾನು ಸನಮ್ ತೆರಿ ಕಸಮ್ ನೋಡತ್ತಿದ್ದೀನಿ. ಕುಚ್ಚು ಕುಚ್ಚು ತಹೆ ನೋಡತ್ತಿದ್ದೀನಿ. ಬಗೀರನೂ ನೋಡತ್ತಿದ್ದೀನಿ. ಬಗೀರದಲ್ಲೇ ಆ ಹುಡುಗಿ ಬೆಂಕಿ ಹಚ್ಕೊಂಡ್ಬಿಡ್ತಾಳಲ್ಲ, ಅವಾಗ ಹತ್ತಿದ್ದೀನಿ. ತುಂಬ ಮೂವೀಸಲ್ಲಿ ಹೇಳ್ತೀನಿ. ಬಟ್ ನೋಡೋಣ, ಇದು ಸ್ಟೋರಿ ಗೊತ್ತಿಲ್ವಲ್ಲ ಹೆಂಗಿದೆ ಏನು ಅಂತ. ಹತ್ರ ವ್ಲಾಗ್ ಮಾಡ್ತೀನಿ ಗೈಸ್. ಯಾಕಂದರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಿ ನಾನು ಅಳಲ್ಲ ಅಂತ. ಅದಕ್ಕಾದರೂ ಗಂಧ ಒಂಚೂರು ದೂರ ಇಡಪ್ಪ. ಅದಕ್ಕಾದರೂ ವ್ಲಾಗ್ ಮಾಡ್ತೀನಿ. ಒಂದೂವರೆ ಆಯಿತು ಮೂವಿ ಮುಗಿಯೋ ಅಷ್ಟರಲ್ಲಿ. ಮೂವಿ ಮುಗೀತು ಗಾಯ್ಸ್, ಆಯಿತಾ? ಬಟ್ ಏನು ಅನಿಸ್ತು ಗಂಧ ನಿನ್ಗೆ ಹೇಳು ಫಸ್ಟ್. ನೀನು ಹೇಳ್ಬಿಡು, ಆಮೇಲೆ ನಾನು ಹೇಳ್ತೀನಿ. ಮೂವಿ ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ ನನಗಂತೂ. ಸಿಕ್ಕಾಬಿಟ್ಟೆ ಅಳು ಬಂತು. ಇವ್ರಿಗೆ ಶಿವಾಜಿ ಅವ್ರದ್ದು ಇದು ಮಾಡಿದ್ದಕ್ಕೆ ಪಾಪ. ಸ್ಯಾಕ್ರಿಫೈಸ್, ಬಟ್ ಬೇಜಾರಾಗುತ್ತೆ, ಅಳು ಬರುತ್ತೆ. ಇಷ್ಟೆಲ್ಲ ಮಾಡಿದ್ರ ಅಂತ ಅನ್ಸುತ್ತೆ. ನಿಂಗೇನು ಅನಿಸ್ತು ಕಂದ ಮೂವಿ? ಏನು ಅನಿಸ್ತು ಹೇಳು. ಗಾಡಿ ಗೊತ್ತೈತೆ, ಹೇಳ್ತೀನಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.